ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓದ್ಬೇಕು ಅನ್ನೋ ಆಸೆಗೆ ಇಲ್ಲಿ ತನಕ ಬಂದಿರೋಳು ನಾನು. ತಪ್ಪಿನೂ ನನ್ ಗಡ್ಡ ಬರ್ಬೇಡ. ಏಯ್ ಆವತ್ತೆ ನಿನಗೆ ವಾರ್ನ್ ಮಾಡಿದೀನಿ. ಮತ್ತೆ ಕಿರಿಕ್ ಮಾಡಕ್ ಬಂದ್ಯೋ ಏನೇ ಮಾಡ್ತೀಯಾ? ಇದೇನ್ ಸಿಲೆಬಸ್ ಅನ್ಕೊಂಡ್ಯಾ? ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಹೇಳಿ ಮಾಡೋದಕ್ಕೆ. ಈ ಲಕ್ಷ್ಮಿ ಓದೋದ್ರಲ್ಲಿ ಮಾತ್ರ ಶಿಸ್ತು. ಚಿದ್ದಿಗ್ ಬಿದ್ರೆ ಸುಸ್ತಾಗಿ ಹೋಗ್ತೀಯ. ಹುಷಾರ್. ಅಲ್ಲ, ಯಾವಾಗಲೂ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಏನು ನನ್ನ ಮೇಲಿರೋ ಭಯನಾ ಅಥವಾ ಪ್ರೀತಿನ? ಏನಾದರೂ ಇಟ್ಕೊಳಮ್ಮ, ನೀನು ಏನಾದರೂ ಮಾಡ್ಕೊ, ನಾನು ಇಲ್ಲೇ ಇರ್ತೀನಿ, ಇದೇ ಕಾಲೇಜಲ್ಲೇ ಓದ್ತೀನಿ. ಲಕ್ಕಿ, ಯು ವಿಲ್ ಪೇ ಫಾರ್ ದಿಸ್. UPI ಆದರೆ ಪರವಾಗಿಲ್ವಾ? ನೋಡು, ನಿನಗೆ 2 ಆಪ್ಷನ್ಸ್ ಕೊಡ್ತೀನಿ. ಒಂದು, ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನೀನು ಓದೋದ್ರ ಬಗ್ಗೆ ಯೋಚನೆ ಮಾಡು. ಆವಾಗ ಟಾಪಲ್ಲಿ ಬರ್ತೀಯ. ಇನ್ನು 2ನೇದು, ನನ್ನನ್ನು ತುಳಿಯೋಕ್ಕೆ ಅದೆಷ್ಟು ಪ್ರಯತ್ನ ಪಡ್ತೀಯೋ ಪಡು, ನೀನಾಯವಾಗಿ ಸೋಲ್ತೀಯ. ಏನು ಹೇಳು? ನೀನಾಯವಾಗಿ ಸೋಲ್ತೀಯ. ಚಾಯ್ಸ್ ಇಸ್ ಯಾರ್ಸ್. ಆಯ್ಕೆ ನಿಂದು. ಬರ್ಲಾ? ಲಕ್ಷ್ಮಿ, ತಾತ, ನೀವು ನನಗೋಸ್ಕರ ಇಲ್ಲೇ ಕಾಯ್ತಾ ಇದ್ರಾ? ಇಲ್ಲ ಕಣಮ್ಮ, ಕೆಲಸ ಎಲ್ಲ ಮುಗಿಸಿ ನಿನ್ನ ಕೆಲಸ ಆದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಥ್ಯಾಂಕ್ಸ್ ತಾತ. ನೋಡು, ಈ ತಾತ ಮೊಮ್ಮಗಳ ಮಧ್ಯ ಥ್ಯಾಂಕ್ಸ್ ಅನ್ನೋ ಪದ ಬರಲೇಬಾರ್ದು. ಅದು ಅಲ್ಲದೆ ನೀನು ಮುಂದೆ ದೊಡ್ಡ ಬಿಸ್ನೆಸ್ ವುಮನ್ ಆಗೋಳು. ನಿನ್ನ ಬಾಯಲ್ಲಿ ಸಾರಿ, ಥ್ಯಾಂಕ್ಸ್ ಅನ್ನೋ ಪದಗಳು ಸುಮ್ಮನೆ ಬರಲೇಬಾರ್ದು. ತಾತ, ನಾನೇನು ತಮಾಷೆ ಮಾಡ್ತಾ ಇಲ್ಲ ಕಣಮ್ಮ. ಏನಮ್ಮ ಪ್ರಸಾದ್, ಮುಂದೆ ನಮ್ಮ ಲಕ್ಷ್ಮಿ ದೊಡ್ಡ ಕಂಪನಿ ಕಟ್ಟಿ 1000 ಜನಕ್ಕೆ ಕೆಲಸ ಕೊಡ್ತಾಳೆ ಅಲ್ವಾ? ಪಕ್ಕಾರಿ, ಇಲ್ಲಂದವಂಗ ನಾಲ್ಗಿನ ಇಲ್ರಿ ಅಪ್ಪರ. ಮತ್ತೆ ಕಾಲೇಜ್ ಮೊದಲನೇ ದಿನ ಹೇಗಿತ್ತು? ಚೆನ್ನಾಗಿತ್ತು ತಾತ. ಯಾರಾದರೂ ಫ್ರೆಂಡ್ಸ್ ಆದ್ರ? ಹ್ಞೂ ತಾತ, ಸೌಮ್ಯ ಅಂತ ತುಂಬಾ ಒಳ್ಳೆ ಹುಡುಗಿ. ಮತ್ತೆ ನಮ್ಮ ಮಂಗಣ್ಣ ಏನಂದ? ಯಾರು ಅನ್ನ ನಿನಗೆ? ಮಂಗಣ್ಣ ಚೆನ್ನಾಗಿದೆ ಹೆಸರು. ಹಾಗೇನಿಲ್ಲ ತಾತ, ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ಯಾರಾದರೂ ಬಾಲ ಬಿಚ್ಚಿದ್ರೆ ನನಗೆ ಹೇಳು ಆಯ್ತಾ? ಹಾಗಂತ ದಿನಾ ನೀವು ಕಾಲೇಜ್ ಹತ್ರ ಬಂದು ನನಗೋಸ್ಕರ ಕಾಯೋದು ಬೇಡ, ನಾನೇ ಬರ್ತೀನಿ. ಈ ಕಾಲೇಜಿಗೆ ಸೇರ್ಬೇಕು ಅನ್ನೋದು ತುಂಬಾ ವರ್ಷದ ಕನಸು ತಾತ. ಆದರೆ ಇವಾಗ ನನ್ಸಾಯ್ತು, ಕಾಲೇಜಿಗೆ ಸೇರ್ಕೊಂಡೆ. ಆದರೂ ಕನಸೇನೋ ಅನಿಸ್ತೀನಿ. ಹಗಲುಗನಸು ಯಾವತ್ತೂ ಒಳ್ಳೇದೇ ಮಗಳೇ. ಯಾಕೆಂದ್ರೆ ನಾವೆಲ್ಲೂ ಎಡು ಬೀಳದೆ ಇರುವಂಗೆ ಎಚ್ಚರಿಕೆ ಕೊಡುತ್ತೆ ಅದು. ಮತ್ತೆ ಇವತ್ತು ಪಾಠ ಏನಾದರೂ ಆಯ್ತಾ ಅಥವಾ ಬರೀ ಪರಿಚಯ ಅಷ್ಟೇನಾ? ಇಲ್ಲ ತಾತ, ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಮೊದಲನೇ ದಿನನೇ ಇಷ್ಟು ಉದ್ದ ಪಾಠ ಮಾಡಿದ್ರು. ಕಣ್ಣು ಮುಚ್ಚಿ ತೆಗಿಯೋಷ್ಟ್ರೊಳಗೆ ಮ್ಯಾಜಿಕ್ ಮಿಸ್ ಆದಂಗೆ ಪಾಠ ಮಿಸ್ ಆಗ್ಬಿಡತ್ತೆ. ತುಂಬಾ ಹುಷಾರಾಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಲೆಕ್ಚರರ್ಸು ಹೇಳಿದ ಬುಕ್ನ ತಗೊಳಕ್ಕೆ ಅಂತ ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಯಾರೋ ತಗೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ತುಂಬಾ ಡಿಮ್ಯಾಂಡು ತಾತ. ಈಗ ಅವ್ರು ವಾಪಸ್ ಕೊಡೋ ತನಕ ಅಡ್ಜಸ್ಟ್ ಮಾಡ್ಕೋಬೇಕು. ಸರಿ, ಬಾ ಕೂತ್ಕೋ. ಪ್ರಸಾದ್, ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.